ನಮ್ಮ ನೆಚ್ಚಿನ ಹರೀಶ್ ಸಾಹೇಬರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ರಾಯಚೂರವರಿಗೆ ಎಲ್ಲರ ಪರವಾಗಿ ಮತ್ತು ವ್ಯಕ್ತಿಗ ಪರವಾಗಿ ಆತ್ಮೀಯವಾದಂತಹ ಅದೇ ತರವಾಗಿ ನನ್ನ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲರೂ ಕೂಡ ಎಲ್ಲ ಸಂಘಟನೆಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದರೆ ಸಮಾರಂಭಕ್ಕೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲಾ ರೀತಿಯಿಂದ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಏನು ಭೇದ ಭಾವನೆ ಇಲ್ಲ. ಎಲ್ಲರಿಗೂ ಒಂದೇ ಕೊಡಿ. ಈಗ 30ಕ್ಕೆ ಉಗಾದಿ ಬಂದದ, ರಂಜಾನ್ 31ಗೆ ಬಂದದ. ಇಬ್ರು ಕೂಡಿನೇ ನಾವು ಹಬ್ಬ ಮಾಡ್ತೀವಿ. ಯಾರ್ಯಾರ ಹಬ್ಬ ಅವ್ರ ಮನೆಗೆ ಮಾಡ್ತಾರ, ಅವ್ರು ರಂಜಾನ್ ಹಬ್ಬ ಅವ್ರ ಮನೆಗೆ ಮಾಡ್ತಾರ, ಅವ್ರು ಈದ್ಗನಾಗ ನಮಾಜ್ ಹೊಡಿತಾರ. ಈ ಎಲ್ಲ ಆಲ್ ಇಂಡಿಯಾ ವರ್ಲ್ಡ್ನಾಗ ನಡೆಯಬೇಕು ಕಾರ್ಯಕ್ರಮಗಳು. ಬೇವಿನ ಎಲೆ ಮುಂಜಾನೆ ನೀರಲ್ಲಿ ಹಾಕಿ ನಾವು ಸ್ನಾನ ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಚರ್ಮ ರೋಗ ಏನನ್ನ ರೋಗ ಆಗಿದ್ರೆ ಅವು ಅದೇನಾವಲ್ಲ, ಅದರಿಂದ ನಮ್ಮ ರೋಗ ಹೋಗ್ತಾವೆ. ಇದು ನಮ್ಮ ಹಬ್ಬನಾಗ ಒಂದು ಪ್ರಕೃತಿಕ ಹಬ್ಬ ಅಂತೇಳಿ ಉಗಾದಿ ಹಬ್ಬ ಒಂದು ಫೇಮಸ್ಸು. ರಂಜಾನ್ ಹಬ್ಬ ಅಂದರೆ ಪೂರಾ ದುನಿಯಕ್ಕೆ ಫೇಮಸ್ಸು. ಅವರು 30 ದಿವಸ ಉಪವಾಸ ಇದ್ದು 31ನೇ ದಿವಸ ಅವರು ರಂಜಾನ್ ಮಾಡಿ ಎಲ್ಲರ ಜೊತೆಗೆ ಭೇದ ಭಾವ ಇಲ್ಲದ ಕೂಡ್ತಾರೆ. ಅವರು ಎಲ್ಲರ ಮನೆಗೆ ಹೋಗಿ ಅವರು ಆಲಿಂಗನ ಮಾಡಿ ಅವರಿಗೆ ಶಾಬಾಷ್ ಕೊಟ್ಟು ಅವ್ರಿಂದ ಅಮರ್ಸೆ ಕ್ಯಾತೋ ಗಲ್ತಿ ಇವತ್ತು ಮಾಫ್ ಕರೋ ಅಂತ ಹೇಳಿ ಈ ಹಬ್ಬನಾಗ ಅವರೆಲ್ಲರಿಗೂ ಕೇಳ್ಕೊಂತಾರೆ. ಈ ರಂಜಾನ್ ಹಬ್ಬದ ಒಂದು ಇದು ದೊಡ್ಡ ಒಂದು ಗ್ರೇಟ್ ಅನ್ಕೋಬಹುದು. ಯಾಕಂದ್ರೆ ಇವತ್ತು ನೀರಿಲ್ಲ ಅಂದ್ರೆ ಊಟ ಒಂದೊತ್ತು ಬೇಡ, ಈ ಬಿಸಿಲಲ್ಲಿ ನೀರು ಬೇಕು ನಮಗೆ. ನೀರಿಲ್ಲಾದ್ರೂ ಕೂಡ ನಿಮ್ಮ ಹಬ್ಬ ಚೆನ್ನಾಗಾಗಲಿ, ಆದಷ್ಟು ಬೇಗ ಹಬ್ಬ ಯಶಸ್ವಿಯಾಗಲಿ. हिंदुओं में और मुसलमानों में ऐसे कोई भेदभाव हुआ भी नहीं और होता भी नहीं है. हम तमाम लोग रायचूर में हीरो जगत की तरह से है. गंगा जमुनी तहसील का गहवारा है रायचूर. लिहाजा हम तमाम लोग उसी खतूत पर काम करने के लिए आप तमाम से गुजारिश करते हुए मैं अपनी जगह लेता हूँ. बहुत बहुत शुक्रिया. हमेशा अल्लाह ताला जो है रायचूर शहर में वो सभी महकमा ले लो, आप बेहतरीन ऑफिसर आते हैं, वो सभी महकमा. यहाँ की क्या बात है सरजमीन की, यहाँ के जो लोग गुजरे हैं हमारे से पहले, वो स्वामी संत साहेब इस धरती के लिए दुआ करें, अमन व अमान कायम रखने के लिए अपनी जिंदगी वक्फ कर दिए. इसलिए अल्लाह ताला इस ज़मीन को सरसब शादाब रखा और भाईचारे की अलामत बनाकर रखा कि आज आप और हम मिलकर अपने अपने ईदों को बड़ी खूबसूरती के साथ मनाते हैं. ಇವತ್ತೊಂದು ಸಭೆ ಮುಖಾಂತರ ನಿಮ್ಮೆಲ್ಲರೂ ನೋಡುವಂಥ ಒಂದು ಭಾಗ್ಯ ನನಗೆ. ಮತ್ತೆ ನಾವು ನೀವು ಎಲ್ಲೆಲ್ಲಿ ಸಿಕ್ಕಿದ್ದು ಗೊತ್ತಿದ್ದಿಲ್ಲ, ಬಟ್ ಎಲ್ಲರೂ ಒಂದೇ ಕಡೆ ಸಿಕ್ಕಿದ್ದರಿಂದ ನನಗೆ ಅದು ಸಂತೋಷ ಆಗಿದೆ. ನಮ್ಮದು ರಾಷ್ಟ್ರ ಸಂಸ್ಕೃತಿ ಪರಂಪರೆಯಲ್ಲಿ ತುಂಬ ಶ್ರೀಮಂತ ರಾಷ್ಟ್ರ. ಯಾಕೆ ಇಡೀ ಜಗತ್ತು ನಮ್ಮ ರಾಷ್ಟ್ರದ ಕಡೆ ತಿರುಗಿ ನೋಡುತ್ತಾ ಅಂತ ಹೇಳಿದ್ರೆ ಒಂದೇ ಕಾರಣ, ನಮ್ಮಲ್ಲಿರ್ತಕ್ಕಂಥ ಆಚರಣೆಗಳಾಗಿರ್ಬೋದು, ನಾವು ನಡೆಸ್ಕೊಳ್ತಕ್ಕಂಥ ಎಲ್ಲ ಸಂಪ್ರದಾಯಗಳಿರ್ಬೋದು, ಇವೆಲ್ಲವೂ ಸಹ ಬೇರೆ ದೇಶದವರಿಗೆ ಒಂಥರ ವಿಶೇಷ ಅನಿಸುತ್ತೆ. ಹಾಗಾಗಿ ಇಡೀ ವಿಶ್ವಕ್ಕೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಹಂಚಿರ್ತಕ್ಕಂಥ ರಾಷ್ಟ್ರ ನಮ್ಮದು. ಇಲ್ಲಿ ಎಲ್ಲ ಧರ್ಮದವರು ಇದ್ದೀವಿ, ಹಿಂದೂಗಳಿದ್ವಿ, ಮುಸ್ಲಿಮ್ಸ್ ಇದ್ವಿ, ಕ್ರೈಸ್ತರಿದ್ವಿ, ಜೈನರಿದ್ವಿ, ಬೌದ್ಧರಿದ್ವಿ. ಅವ್ರದೇ ಆಗಿರ್ತಕ್ಕಂಥ ಆಚರಣೆಗಳನ್ನು ಮಾಡ್ತಾ ಬಂದಿದ್ವಿ, ಪಾಲನೆ ಮಾಡ್ತಾ ಬಂದಿದ್ವಿ. ಇಷ್ಟೆಲ್ಲ ಇದ್ರೂ ಸಹ ನಮ್ಮದು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಎಲ್ಲ ಆಚರಣೆಗಳಿಗೆ, ಸಂಸ್ಕೃತಿ ಪರಂಪರೆಗಳಿಗೆ ನಾವೆಲ್ಲ ಮಾಡ್ತಾ ಇದ್ವಿ, ಗೌರವವನ್ನು ಕೊಡ್ತಾ ಬಂದಿದ್ವಿ. ಅದನ್ನ ಆ ನಂಬಿಕೆ ಉಳಿಸ್ಕೊಂಡು ಬಂದಿರತಕ್ಕಂಥ ಆಚರಣೆಗಳ ನಿಜವಾದ ನಮ್ಮ ಹೊಸ ವರ್ಷ ಶುರುವಾಗದೆ ಯುಗಾದಿಯಿಂದ. ಇಡೀ ಪರಿಸರ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ನಿಸರ್ಗ ಹೇಳುತ್ತೆ ನಮ್ಮ ಹಬ್ಬ ಹೊಸ ವರ್ಷ ಯುಗಾದಿಯಿಂದ ಶುರುವಾಗುತ್ತೆ ಅಂತೇಳಿ. ಆ ರೀತಿ ಇರ್ತಕ್ಕಂಥ ಒಂದು ವಿಶೇಷ ಹಬ್ಬ ಯುಗಾದಿ. ಎರಡನೇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ
ಶ್ರೇಷ್ಠವಾಗಿರ್ತಕ್ಕಂಥ ಹಬ್ಬ, ಮುಸ್ಲಿಂ ಆಚರಣೆ ಮಾಡ್ತಕ್ಕಂಥ ಹಬ್ಬ ರಂಜಾನ್. ಈ ಎರಡು ಹಬ್ಬಗಳನ್ನ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ. ಎಲ್ಲರೂ ಸಹ ಸಂತೋಷವಾಗಿ ಭಾರತದಿಂದ ಹಬ್ಬವನ್ನು ಮಾಡ್ಕೋಬೇಕು. ನಮ್ಮ DSP ಹೇಳಿದಂಗೆ ಮತ್ತು ನಮ್ಮ ಅಶೋಕ್ ಹೇಳಿದಂಗೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿದ್ರೆ ಯಾರು ಸಹ ಉಪಯೋಗ ಬೇಡ. ಪ್ರತಿಯೊಂದು ಸಹ ಕಷ್ಟಗಳು ಸಹ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಮತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾರಿ ತಂದಿರ್ತಕ್ಕಂಥ ಎಲ್ಲ ಕಾನೂನಿನಲ್ಲಿ ಯಾವ ಒಂದು ಸಮಾಜದಲ್ಲಿ ತಪ್ಪು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದ್ರು, ಆ ತಪ್ಪಿಗೆ ಒಂದು ಶಿಕ್ಷೆ ಇರುತ್ತೆ, ಅದಕ್ಕೊಂದು ಕಾನೂನು ಇರುತ್ತೆ, ಅದಕ್ಕೊಂದು ಕಾನೂನನ್ನು ಜಾರಿ ಮಾಡಲಿಕ್ಕೆ ಒಂದು ಕ್ರಮ ಇರುತ್ತೆ. ಆ ಕ್ರಮವನ್ನು ನಾವು ಪಾಲನೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಈ ಹಿಂದೆ ನಮ್ಮ ರಸೂಲ್ ಸಾಹೇಬರು ಹೇಳ್ತಾ ಇದ್ರು, ನಾನು 30 ವರ್ಷದಿಂದ ನಾನು ಈ ಒಂದು ಶಾಂತಿ ಸಮಿತಿ ಸಭೆಗೆ ಬರ್ತಾ ಇದ್ದೀನಿ. ರಾಜ್ಯದಲ್ಲಿ ಎಂದೂ ಸಹ ಎಲ್ಲೂ ಗಡಬಡ ಆಗಿಲ್ಲ. ಏನಾದರೂ ಆಗಿದ್ದು ಅದು ವೈಯಕ್ತಿಕವಾಗಿ ವಿನಃ ಯಾವ ಸಮುದಾಯ ಮತ್ತೆ ಆಗಿಲ್ಲ. ಅದು ನಮ್ಮ ಹಿರಿಯರು ಹಿಂದೂ ಸಮಾಜದಲ್ಲಿ ಮತ್ತೆ ಮುಸ್ಲಿಂ ಸಮಾಜದಲ್ಲಿ ನಮ್ಮ ಹಿರಿಯರು ಗೊತ್ತೋಗಿರ್ತಕ್ಕಂಥ ಅದು ಗೊಳವಳಿ. ನಮಗೂ ನಿಮಗೂ ಜವಾಬ್ದಾರಿ ಇದೆ. ಈ ಗೊಳವಳಿಯನ್ನು ಮುಂದಿನ ಜನ್ಮಕ್ಕೆ ತೆಗೆದುಕೊಳ್ಳಬೇಕು, ಮುಂದಿನ ಪೀಳಿಗೆಗೆ ತೆಗೆದುಕೊಳ್ಳಬೇಕು. ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಾವು ಪೊಲೀಸ್ ಇಲಾಖೆ ಬಂದಿದೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರ ಮೇಲೆ ಇದೆ.